ಹಿಂಗ ಪಾಳೆ ಹಚ್ಚಿದ್ರು ಪಂಡ್ರ ಕ್ಷೇತ್ರದೊಳಗ. ಪಂಡ್ರ ಕ್ಷೇತ್ರದೊಳಗ ಪಾಳೆ ಹಚ್ಚಿದಾಗ ಒಂದ್ ಹಾರೂರು ಮುದುಕಿರಿ ಅದು ಹೋಳಿಗೆ ಮಾಡ್ತಿತ್ತಲ್ಲಿ. ಹೋಳಿಗೆ ಮಾಡ್ತಿತ್ತು. ಆ ಹೋಳಿಗೆ ನೋಡಿ ಇಬ್ರ ಸತಿಪತಿ ಹೋಗಿದ್ರ ಪಂಡ್ರ ಕ್ಷೇತ್ರಕ್ಕ. ಆ ಕಿಟಕ್ಯಾಗ ಹಾದು ಗುಡ್ಲಕ್ ನೋಡಿದಾಗ ಅಂದ್ರ ಆ ಹಾರೂರ್ ಮುದುಕಿ ಏನ್ ಮಾಡ್ತೀರಿ ಅಂದ್ರ ಒಂದ್ ಹೋಳಿಗೆ ಕೊಡ್ತೀರಿ ಆ ಕಿಟಕ್ಯಾಗ ತಗೊಂಡ್ರಿ ಅಂತಿ. ಅವ್ರಿಬ್ರು ಆ ಹೋಳಿಗೆ ತಿಂದ್ರು. ಆ ಹೋಳಿಗೆ ಎಷ್ಟು ರುಚಿ ಇತ್ತಂದ್ರ ಅಮೃತಕ್ಕಿಂತ ಅಷ್ಟು ರುಚಿ ಇತ್ತಂತ್ರಿ. ಅವಾಗ ಇವ್ ಕೇಳಿದ ತನ್ನ ಹೆಂಡತಿನ, ಮತ್ ಹೋಳಿಗೆ ನೀನು ಮಾಡಾಕ್ ಬರ್ತೈತಿನ ಅಂತ ಕೇಳಿದ. ಮಾಡಾಕ್ ಬರ್ತೈತಲ್ಲ, ಹಂಗಾರ ಮನಿಗ್ ಹೋಗಿ ಮೊದಲು ಹೋಳಿಗೆ ಮಾಡಂತ. ಇವ್ರು ಪಾಂಡ್ರಂಗನ ದರ್ಶನ್ ತಗೊಂಡ ತಮ್ಮ ಊರಿಗೆ ಬಂದ್ರು. ತಮ್ಮ ಊರಿಗೆ ಬಂದ ಮ್ಯಾಲ ಹೋಳಿಗೆ ಮಾಡ ಅಂದಾರಿ. ಆಯ್ತ್ರಿ ಅಂತ ಹೇಳಿ ಆಕಿ ಹೋಳಿಗೆ ಮಾಡಾಕತ್ಲು. ಒತ್ತಟಿಗೆ ಕಣಕ ಒತ್ತಟಿಗೆ ಹುಣಗ ತಯಾರು ಮಾಡಿ ಹೇಳಕ್ಕಿ. ನೀವ್ ಏನಂದ, ಹಂಗಾರ ಹೊಲಕ್ ಹೋಗಿ ಬರ್ತೇನಿ, ಹೊಲಕ್ ಹೋಗಿ ಬರೋ ಮಟ ಅಂದ್ರ ನೀವ್ ಹೋಳಿಗೆ ಮಾಡ ಅಂತ ಹೇಳ್ಬೋದಾರಿ. ಆಯ್ತಂದ್ಲು. ಕಣಕ ತಗೊಂಡ್ ಹುಣಗದಾಗ ತುರುಕಾಕತ್ರಿ. ಅದು ಹೋಳಿಗೆ ಆಕತ್ತೇನ್ರಿ? ಅದು ಕಣಕ ತಗೋದು ಹುಣಗದಾಗ ತುರುಕಾಕತ್ಲಿ, ಹೋಳಿಗೆ ಆಕತಿ. ಅದು ಚಿಪ್ಪಾಡಿ ಹಾಕತ್ರಿ. ಅವಾಗ ಈಕ ಏನ್ ಮಾಡಿಳು ಈ ಸ್ತ್ರೀ, ಇಲ್ಲ ಹಾರೂರ್ ಮುದುಕಿ ಬಿಳೆ ಪತ್ಲಾ ಹುಟ್ಟಿದ್ಲ, ಅದಕ್ಕ ಹೋಳಿಗೆ ಆಗೈತಿ ಅಂತ ಹೇಳಿ ಗಂಡನ್ ದೋತ್ರಾನ ಉಟ್ಕೊಂಡ್ ಬಂದ್ರಿ. ಗಂಡನ್ ದೋತ್ರ ಉಟ್ಕೊಂಡ್ ಕುಂತ್ಲು. ಮತ್ತು ಕಣಕ ತಗೊಂಡ ಹುಣಗದಾಗ ತುರ್ಕಾಕತ್ತು. ಹೋಳಿಗೆ ಆಗವಲ್ರಿ ಅದು. ಅವಾಗ ಹಾರೂರ್ ಮುದುಕಿ ಕೈಯಾಗ ಬಳಿ ಇದ್ದಿದ್ದಿಲ್ರಿಪ್ಪ, ಬಳಿ ಇದ್ದಿದ್ದಿಲ್ಲ. ಅವಾಗ ಮತ್ ಹೋಳಿಗೆ ಆಗವಲ್ವಿ ಇವು. ಮತ್ತ ಆ ಮುದುಕಿಯಂಗ ನಾನು ಆ ಬಿಳೆ ಹುಡುಗರಿ ಹುಟ್ರು ಕೂಡ ಮತ್ ಹೋಳಿಗೆ ಆಗವಲ್ದು ಅಂತ ಹೇಳಿ ಆ ಹಾರೂರ್ ಮುದುಕಿ ಕೈಯಾಗ ಬಳಿ ಇದ್ದಿದ್ದಿಲ್ಲ ಅಂತ ಹೇಳಿ ಲತ್ತಿಗುಣ ಇತ್ತಲ್ರಿ, ಪಾಟ್ ಪಾಟ್ ಹೊಡ್ಕೊಂಡ್ರಿ ಎರಡು ಕಡೆ ಮಹಾರಾಜ್ರ. ಹೊಡ್ಕೊಂಡ ಹೋಳಿಗೆ ಮಾಡಕ್ ಹೋಗ್ತಾಳ. ಹೋಳಿಗೆ ಅಕ್ಕವ್ರಿ, ಹೋಳಿಗೆ ಆಗವಲ್ರಿ ಅದ. ಹೋಳಿಗೆ ಆಗ್ಲಿಲ್ಲ. ಮುಂದ ಏನ್ ಮಾಡುದು ಇನ್ನ ಅಂತ ಹೇಳಿ ವಿಚಾರ ಮಾಡಿದ್ರು. ಆ ಹಾರೂರ್ ಮುದುಕಿ ಏನ್ ಮಾಡಿದ್ಲಪ್ಪ ಅಂದ್ರ ಗಂಡ ತೀರ್ಕೊಂಡಿದ್ದ. ಗಂಡ ತೀರ್ಕೊಂಡ ಮ್ಯಾಲ ಅವ್ರ ಸಂಪ್ರದಾಯದೊಳಗ ಕೂದ್ಲಾನ ಇದ್ದಿದ್ದಿಲ್ರಿ ಆಕಿಗೆ. ಕೂದ್ಲು ಇದ್ದಿದ್ದಿಲ್ಲ. ಅವಾಗ ಆಕಿ ಏನ್ ಮಾಡಿ ಸ್ತ್ರೀ ಏನ್ ಮಾಡಿರಪ್ಪ ಅಂದ್ರ ಕಷ್ಟದ ಅಂಗಡಿಗೆ ಹೋದ್ರಿ. ಕಷ್ಟ ಹೋದ್ಲು. ಆ ಕಷ್ಟದಾಗ ಹೇಳ್ರಿ ಆಕೆ, ನನ್ ಕಷ್ಟ ಮಾಡಂತಿ. ಅವಂದ, ಇವ ಎಂತ ಚಂದ ತಲೆ ಐತಿ, ಬ್ಯಾಡ ಮತ್ತ ಇದು ನನಗೂ ಗಿರಾಕಿಲ್ಲ ಖರೆ, ಆದ್ರೂ ನಿನ್ ತಲಿ ಬಾಳ ಚಂದ ಐತಿ, ಬ್ಯಾಡ ಅಂತ ಹೇಳಿದ್ರಿ ಇವ. ಆದ್ರ ಕೇಳತ್ತಿಲ್ಲ. ನಾ ಹಂಗಕ್ ಮಾಡ್ತೀನಿ, 20 ರೂಪಾಯಿ ತಗೊಂಡ್ ನನ್ ತಲಿ ಮೊದಲು ಬೋಳಸ. ಅವ ಮೊದ್ಲ ಗಿರಾಕಿ ಒಂದ್ ಇದ್ದಿಲ್ರಿ, ಸಮಸ್ಯೆ ಆಗಿತ್ತು. ಆಯ್ತು ತಗೋವ ಅಂತೇಳಿ ಕತ್ತಿ ತಗೊಂಡ್ ಕೆರದ ಕಳ್ಸಿದಾರಿ. ಕತ್ತಿ ತಗೊಂಡ್ ಕೆರದ ಕಳ್ಸಿದ. ಬಂದ್ಲು. ಬಂದೆಲ್ಲ ಹುಡುಗರಿ ಬಿಳೆ ಹುಡುಗರಿ ಉಟ್ಕೊಂಡ್ಲು. ಕೈಯಾಗ ಬಳಿ ಇಲ್ಲ, ಬೋಳ ತಲಿ ಬಂದು. ಮತ್ತು ಏನ್ ಮಾಡಿ ಹೇಳ್ರಿ, ಕಣಕ ತಗೊಂಡ್ ಹುಣಕದಾಗ ತುರ್ಕಾತ್ರಿ. ಹಂಗ್ರಿ ಹೋಳಿಗೆ ಆಗುದಿಲ್ಲ ಅನ್ಸ್ತಾ. ಹೋಳಿಗೆ ಹುಡುಗಿನ ಆಗತ್ತಿಲ್ರಿ ಅದು. ಅಕ್ಕಿ ಹಂಗ ಅದೇ, ಆಕಿ ತಲಿನೂ ಬೋಳಿಸ್ಕೊಂಡೆ, ಮತ್ ನಾನು ಕೈಯಾಗಿನ ಬಳಿನೂ ಹೊಡ್ಕೊಂಡೆ, ಬಿಳೆ ಹುಡುಗರಿನೂ ಉಟ್ಕೊಂಡೆ, ಹೋಳಿಗೆನ ಆಗ್ವಲ್ದಲ್ಲ. ರಾಮಣ್ಣಕ್ಕೇನ ತಲಿ ಬೋಳ್ಸ್ಕೊಂಡ್ ಮಾಡೋದು ಐತ್ರಿ? ಇಲ್ಲ, ಇದೇನ್ ತಲಿ ಬೋಳ್ಸ್ಕೊಂಡ್ ಮಾಡೋ ಸಂಪ್ರದಾಯ ಏನಲ್ಲ. ಏನ್ ಮನಿ ಸಂಸಾರ ಬಿಟ್ಟು ಮಾಡೋದು ಸಂಪ್ರದಾಯ ಅಲ್ಲ, ಹೌದಿಲ್ಲ? ಯಾವಾಗ ಈಕಿ ಮತ್ತು ಕಣಕ ತಗೊಂಡ್ ಹುಣಗದಾಗ ತುರುಕಿ ಮಾಡ್ತಾಳ, ಅದ್ ಮತ್ತು ಹೊಡ್ಯಾಕತ್ತಿ, ಬಿಂದಾಳ ಹಾಕತ್ತಿ. ಹುಡುಗಿನ ಮಾಡಿಲ್ರಿ ಒಮ್ಮೆಕಿ. ಅಂದ್ರ ಮನುಷ್ಯಾಗ ಏನಂತ ಹೇಳ್ತಾರಂದ್ರ, ಜ್ಞಾನದ ಅನುಭವನ ತಗೊಂಡಿಲ್ಲ ಅಂದಾಗ ಅದ ಜ್ಞಾನ ಹೆಂಗೈತಿ ಅಂತ ಹೇಳಿದ್ರಿ ಹೆಂಗ ಹೇಳುದ್ರಿ? ಜ್ಞಾನದ ಅನುಭವನ ತಗೊಂಡಿಲ್ಲ, ಜ್ಞಾನ ಹೆಂಗೈತಿ ಅಂತ ಕೇಳಿದ್ರೆ ಜ್ಞಾನ ಮಾಡ್ದವ ಮಾತ್ರ ಗೊತ್ತೈತಿ. ಜ್ಞಾನ ಮಾಡ್ಲಾರ ಗೊತ್ತಾಗುದಿಲ್ಲ. ಊಟ ಅಡಿಗೆ ಮಾಡ್ಯಾರಪ್ಪ ಇವತ್ತಿ ಸಂತರ ಮನ್ಯಾಗ, ಅದು ಊಟ ಹೆಂಗಾಗೈತ್ರಿ ಅಂತ ಕೇಳಿದ್ರ ಉಂಡಾಗಲ್ರಿ ಗೊತ್ತಾಗುದ. ಅದು ಉಣ್ಣುಲೆ ಹೆಂಗ್ ಗೊತ್ತಾಗತ್ರಿ? ಹೇಳಾಕ್ ಬರ್ತೈತಿ? ಉಣ್ಣುಲೆ ಹೇಳಾಕ್ ಬರುದಿಲ್ಲಲ್ಲ. ಹಂಗ ಅದು ಹೇಳಾಕ್ ಬರುದಿಲ್ಲ.
ಅವಾಗ ಏನ್ ಮಾಡಿದ, ಈಕಿ ಏನ್ ಹೋಳಿಗೆನ ಇಲ್ಲಿ ಚಿಂತೆ ಹತ್ತಿತ್ತು. ಅಕ್ಕಿ ಗಂಡನು ಗುಂಡ್ ಹೋರಿದ್ರು. ಗುಂಡ್ ಹೋರಿ ತಗೊಂಡ ಮನಿಗ್ ಬಂದಾರಿ. ಮನಿಗ್ ಬಂದ ಮತ್ತೀಗ ಈಗ ಈಗ ಈ ಮನಿಗಳು ಅದಾವ ಬಿಡ್ರಿ. ಮೊದಲೆಲ್ಲ ಪಡಿಸಲೆಲ್ಲ ಪದ್ಧತಿ ಸರಿ ಅಲ್ರಿ. ಹೊರಗಿಂತ್ರ ಬಂದ್ರ ಅಲ್ಲಿ ಒಳಗಿಂದ ಕಾಣ್ಬೇಕ, ಹಂಗೆಲ್ಲ ಮನಿಗಳು ಇದ್ವು ಅವಾಗ. ಹೊರಗಿಂದ ಬಂದ ಬೆಳೆ ಹುಡುಗರು ಎಲ್ಲಾ ತಲಿ ಬೋಳ್ಸ್ಕೊಂಡಿದ್ ನೋಡಿದಾರಿ. ಅಮ್ಮಾರ ಯಾವಾಗ ಬಂದಿರಿ ಅಂದಾರಿ. ಇವ್ ಪಂಡ್ರಾಪುರದಾಗ ಕರ್ಕೊಂಡ್ ಬಂದಾರ ಇವ್ಗೆ. ಅಮ್ಮಾರ ಯಾವಾಗ ಬಂದಿರಿ ಅಂತಂದಾರಿ. ಅವಾಗ ಎಲ್ಲಿ ಅಮ್ಮಾರ ನಾನ ಅಂತನ್ಲಿಕ್ಕೆ. ನಾನ ಅಂತಂದ್ಲ. ಹಿಂಗ್ಯಾಕ್ ಮಾಡ್ಕೊಂಡಿ ಅಂದವ. ಏನ್ ಹೋಳಿಗೆನ ಆಗವಲ್ಲ, ಏನ್ ಮಾಡಿದ್ರು. ನಗಸ್ಬೇಡ್ರಪ್ಪ. ಹೋಳಿಗೆ ಆಗ್ವಲ್ ಹೆಂಗ್ ಮಾಡುದು ಅಂತಂದ್ಲೆ. ಹೆಂಗ್ ಮಾಡತ್ತೀನಿ ನಾ ಹೋಳಿಗೆ ಅಂತ ಕೇಳಿದ. ಹೆಂಗ್ ಮಾಡತ್ತಿ ಅಂದಾಗ, ಇಲ್ಲ ಮತ್ ನಾನ ಹಿಂಗ್ ಮಾಡತ್ತೀನಿ ಅಂತ ತೋರ್ಸಿಳು. ಅವಾಗ ಅವಂದ ತಲಿ ಬೋಳಿಸ್ಕೊಂಡಿ ಹೋಳಿಗೆ ಆಗಿಲ್ಲ. ಮತ್ ನೀ ಬಿಳೆ ಹುಡುಗರು ಇಟ್ಕೊಂಡಿ ಹೋಳಿಗೆ ಆಗಿಲ್ಲ. ಕೈಯಾಗ ಬಳಿನೂ ಇಲ್ಲ, ಹೋಳಿಗೆ ಆಗಿಲ್ಲ. ಇದಕ್ ಹೋಳಿಗೆ ಮಾಡ್ಬೇಕಾದ್ರೆ ಹೆಂಗ್ ಮಾಡೋದು ಅಂತ ಕೇಳಿದಾರಿ. ನಾ ಹಿಂಗ ಮಾಡಾಕೆ ಅಂತ ಮತ್ತು ಹುಣಗ ತಗೊಂಡ್ ಅಲ್ಲತ್ತು ಕಣಕ ತಗೊಂಡ್ ತುಳ್ಕಾಕತ್ಲು, ಹೋಳಿಗೆ ಆಗ್ಲಿಲ್ಲ. ಅವಾಗ ಅವಂದ ಇಷ್ಟೆಲ್ಲಾ ಮಾಡಿಯಲ್ಲ, ಹುಣಗ ಕಣಕ ತಗೊಂಡ್ ಹುಣಗದಾಗ ತುರ್ಕಿ, ಹುಣಗ ತಗೊಂಡ್ ಕಣಕದಾಗ ತುರ್ಕಲ್ ಹೆಂಗಾಕೈತಿ ಅಂದಾರಿ. ಅದನ್ನ ತಗೊಂಡ್ ಇದ್ರೊಳಗ ತುರ್ಕಲ್ಲ ಅಂದ. ಯಾವಾಗ ಕಣಕದಾಗ ಹುಣಗ ತುರ್ಕು ಮಸ್ತ್ ಹೋಳಿಗೆ ಆತ್ರಿ. ಬಾರಿ ಹೋಳಿಗೆ ಆತಲ್ರಿ ಅಂತನ್ಲಿಕ್ಕೆ. ಅದಕ್ಕ ಧ್ಯಾನ ಮಾಡ್ಬೇಕಾದ್ರ, ಭಕ್ತಿ ಮಾಡ್ಬೇಕಾದ್ರ ಇದೇ ಸಂಸಾರ ಬಿಟ್ಟು ಮಾಡೋದಲ್ಲ ಅಂತ. ಏನ್ ತಲಿ ಬೋಳಿಸ್ಕೊಂಡು ಮಾಡೋದಲ್ಲ ಐತೆ. ಯಾವಾಗ ಹೋಳಿಗೆಯನ್ನ ಕಣಕದಾಗ ಹುಣಗ ತುರುಕಿದಳು, ಹೋಳಿಗೆ ಬಾಳ ಚಂದ ಆತು. ಹೋಳಿಗೆ ಬೇಸಿದಳು, ತಿಂದ್ರಿ ಏನ್ ರುಚಿ ಆತ್ರಿ, ಅಷ್ಟು ರುಚಿ ಆತು. ಅಂದ್ರ ಭಕ್ತಿ ರಸ ಹೆಂಗಿರ್ಬೇಕಂತಂದ್ರ ಹೋಳಿಗೆಕ್ಕಿಂತನೂ ರುಚಿ ಕಟ್ಟಿರುವಂತ ಭಕ್ತಿ ರಸ ಅದ. ಈ ಭಕ್ತಿ ರಸಕ್ಕ ನಾವೇನು ಸಂಸಾರ ಬಿಟ್ಟು ಹೋಗೋದಲ್ಲ, ಗುಡ್ಡಾಗ ಮಾರು ಸೇರುದಲ್ಲ. ಭಕ್ತಿ ರಸಕ್ಕೆ ಏನ್ ಮಾಡ್ಬೇಕಾಗೈತಿ, ಜ್ಞಾನದಿಂದ ರಾಮಕೃಷ್ಣರೇ ಅನ್ನೋದು, ಭಗವಂತನ ಚಿಂತನೆ ಮಾಡೋದು. ಯಾವಾಗ ಹೋಳಿಗೆ ಆತು ಅವಾಗ ಏನಂತಾರ ಇದಕ್ಕಂತಂದ್ರ, ಈ ಹೋಳಿಗೆಯನ್ನ ಕಣಕದೊಳಗ ಹುಣಗ ತುರುಕಿ ಅದನ್ನ ಮಾಡಿದಾಗ ಹೋಳಿಗೆ ಎಷ್ಟು ಚಂದ ಆತು ತಿನ್ನಾಕ. ಹಂಗಿಲ್ಲ ಏನಂತಾರ, ರಾಮನ್ನು ನಾಮ ನಿನ್ನ ಒಳಗ ತುರುಕಿದ್ರ ನೀನ್ ಹೆಂಗಕ್ಕಿ ಅಂದ್ರ ಹೋಳಿಗೆ ಹೆಂಗ ರುಚಿ ಆಗಿತ್ತಲ್ಲ, ಹಂಗ ನಿನ್ನ ಶರೀರ ಪವಿತ್ರತ್ವ ಧ್ಯೇಯ ವಾಣಿ ಪುಣ್ಯವಂತ. ಭಗವಂತ ಏನಂತಾನ, ಹೋಳಿಗೆ ಹೆಂಗ ರುಚಿಕಟ್ಟಾಗಿತ್ತಲ್ಲ ನಿನ್ನ ಶರೀರ ಪವಿತ್ರ ಆಗ್ತತ್ತು ಅಂತ ಹೇಳಿದ. ಕಲಂದ ಕೋಟಿ ಬ್ರಹ್ಮಣ ನಾಯಕ ಹಿಂಗಾಗ್ಬೇಕಂತ ಹೇಳತ್ತಾರ ಇಲ್ಲಿ. ಯಾವಾಗ ಮುಂದ ಏನಾತ್ರಿ ಅಂದ್ರ, ಈ ಜಗತ್ತಿನೊಳಗ ಕಲ್ಯಾಣ ಮಾಡ್ಬೇಕಲ್ಲ. ಒಂದ್ ಕಡೆ ಕೂಡಿದ್ರಂತ. ಯಾರು? ಯಲ್ಲಮ್ಮ ಕೂಡಿದಳು. ಯಲ್ಲಮ್ಮ, ಬಸವಣ್ಣವರು, ತಿರುಪತಿ ವೆಂಕಟೇಶ, ಯಳಕೋಟಿ ಇವ್ರು ಕೂಡಿದ್ರಿ. ಒಂದ್ 4-5 ಮಂದಿ ಕೂಡಿದ್ರು. ಸಿದ್ದಾರೂಢಪ್ಪ ಕೂಡಿದಂತ 5 ಮಂದಿ ಕೂಡಿದ್ರು. ಯಳಕೋಟಿನ ಕೇಳಿದಂತ ಇವ್ರು, ನೀ ಏನ್ ಮಾಡ್ತಿಪ್ಪ? ನಾನು ಯಳಕೋಟಿ ಅನಿಸಿ ಜನರನ್ನ ಚಾಂಗೋಲ ಅನಿಸಿ, ಅವ್ರ ನಾಲ್ಗಿ ಮ್ಯಾಲ ತ್ರಿಶೂಲನ ತುಚ್ಚಿ, ಅವ್ರಿಗೆ ಭಂಡಾರ ಹಚ್ಚಿ, ಅವ್ರ ಚಾಟಿಲ್ಲ ಬಡದ 7 ಕೋಟಿ ಅನಸ್ತೀನಿ ಅಂದಂತ. ಯಾರ? 7 ಕೋಟಿ ಮೈಲಾರಪ್ಪ ಅಂದಂತ. ಅವಾಗ ಎಲ್ಲಮ್ಮನ ಕೇಳಿದಂತ, ನೀ ಏನ್ ಮಾಡ್ತೀವ? ಆದಿಶಕ್ತಿ ಅವತಾರ ಐತಿ ಅಂತ ಕೇಳಿದಂತ. ಎಲ್ಲಮ್ಮ ಹೇಳಿದಳಂತ, ಯಾರು ಉದ ಅನ್ನೋಂಗಿಲ್ಲ, ಅವ್ರನ್ನ ಏನ್ ಮಾಡ್ತೇನಂದ್ರ ಭಂಡಾರ ಬಾಯಾಗ ತುಂಬಿ ನಡಕ್ಕ ಬೇನ್ ತಪ್ಲ ಕಟ್ಟಿ ಬಡದು ಉದೌದು ಅನ್ನಸ್ತೇನೆ ಅಂತ ಹೇಳಿದ್ರು. ಯಾರು? ಎಲ್ಲಮ್ಮ. ಬಸವಣ್ಣವ್ರ ಚಿಂತಗ್ರಸ್ತ ಆಗಿದ್ದಂತ. ಬಸವಣ್ಣವ್ರನ್ನ ಕೇಳಿದಂತ, ಬಸವಣ್ಣ ನೀ ಏನ್ ಮಾಡಸ್ತಿಪ್ಪ? ನಾ ಶರಣ ಅಂದವ್ರಿಗೆ ಇನ್ನೊಮ್ಮೆ ಶರಣ ಅನ್ನಿಸಿ ಜಗತ್ತನ್ನ ಕಲ್ಯಾಣ ಮಾಡಿಸಿ ನಾ ಈಶ್ವ ಗುರು ಅನಿಸ್ಕೊಂತೇನೆ ಅಂತ ಬಸವಣ್ಣವ್ರು ಈಶ್ವ ಗುರು ಅನಿಸ್ಕೊಂಡ್ ಹೋದ್ರು. ಅವರು ಕ್ರಾಂತಿಯಾಗಿ ಹೋದ್ರು. ಜಗತ್ತಿನಾಗ ಕ್ರಾಂತಿಯಾಗಿ ಹೋಗ್ಬೇಕಾದ್ರ ಅವ್ರಲ್ಲಿ ಏನ್ ಹೋಗಿತ್ತು? ಭ್ರಾಂತಿ ಹೋಗ್ಬೇಕ್ರಿ. ಮನುಷ್ಯನಲ್ಲಿ ಇರುವಂತ ಭ್ರಾಂತಿ.
ಅಂದಾಗ ಕ್ರಾಂತಿ ಆಗಿ ಬರ್ತೈತಿ ಏನ. ಬಸವಣ್ಣವ್ರು ಭ್ರಾಂತಿಯನ್ನ ಕಳ್ಕೊಂಡಿದ್ರು, ಸಂಸಾರ ಬಾರೆಲ್ಲ ಕಳ್ಕೊಂಡಿದ್ರು ಅಂತ ಜಗತ್ನಾಗ ಕ್ರಾಂತಿ ಆಗ್ಬೋದು. ಅದಕ್ಕೆ ನೀವೆಲ್ಲ ಈ ಜಗತ್ತಿನೊಳಗ ಒಂದ್ ಸ್ವಲ್ಪ ನಾವ್ ಮಾಡಿದ ಪುಣ್ಯ ಉಳಿಬೇಕಂದ್ರ ನಮ್ಮ ಭ್ರಾಂತಿ ಅನ್ನೋದು ಹೋಗ್ಬೇಕು, ಸಂಸಾರ ಭ್ರಾಂತಿ ಅನ್ನೋದು ಹೋಗ್ಬೇಕು, ಅಂದಾಗ ಕ್ರಾಂತಿ ಆಗ್ತೈತಿ. ಬಸವಣ್ಣವ್ರ ಕ್ರಾಂತಿಯಾಗಿ ವಿಶ್ವ ಗುರು ಅನಿಸಿಕೊಂಡು ಹೋದ್ರು 12ನೇ ಶತಮಾನದೊಳಗೆ. 63 ಶರಣರ ಅನಿಸಿಕೊಂಡು ಹೋದ್ರು. 63 ಶರಣರನ್ನು ಪದವನ್ನ ಜಗತ್ನಾಗಿಟ್ಟು ಶರಣ ಅನಿಸಿ ಹೋದ್ರು ಬಸವಣ್ಣವ್ರು. ಏನ್ರಿ ಅವಾಗ ಮುಂದೆ ಯಾರು ಉಳಿದ್ರಿ? ಸಿದ್ಧಾರೂಢಪ್ಪ ಉಳಿದಲ್ಲ. ಸಿದ್ಧಾರೂಢಪ್ಪನ ಕೇಳಿ ನೀ ಏನ್ ಮಾಡಿಸ್ತೀಪ ಅಂತೇಳಿ, ನಾನು ಶಂಕರನ ಅವತಾರ. ಶಂಕರತ್ವ ಬರ್ಬೇಕಾದ್ರ ಮೊದಲು ಕಿಂಕರತ್ವ ಬರ್ಬೇಕಂತ ಹೇಳಿದ್ರು. ಕಿಂಕರತ್ವ ಪ್ರಾಪ್ತಿ ಆದಾಗ ಶಂಕರತ್ವ ಬರ್ತತಿ. ಶಂಕರತ್ವ ಬಂದಾಗ ಓಂಕಾರ ಪ್ರಾಪ್ತಿ ಆಗ್ತತಿ. ಓಂಕಾರ ಬರ್ಬೇಕಾದ್ರೆ ಅಹಂಕಾರ ಹೋಗ್ಬೇಕಂತ ಹೇಳಿದ್ರು. ಮತ್ತೆ ಓಂಕಾರ ಬರ್ಬೇಕಾದ್ರೆ ಅಹಂಕಾರ ಹೋಗ್ಬೇಕು. ಅಹಂಕಾರ ಎಲ್ಲಿ ತನ ಹೋಗುದಿಲ್ಲ, ಮನುಷ್ಯನಾಗಿ ಉಳಿಯುವುದಿಲ್ಲ ಅಂತಾರ. ಮತ್ತೆ ಮನುಷ್ಯನಾಗಿ ಉಳಿಯುವುದಿಲ್ಲ. ಮನುಷ್ಯನಾಗಿ ಉಳಿಬೇಕಾದ್ರೆ ಅಹಂಕಾರ ಹೋಗ್ಬೇಕು. ಅಹಂಕಾರ ಹೋಗದ ಓಂಕಾರ ಎಂದೂ ಪ್ರಾಪ್ತಿ ಆಗುವುದಿಲ್ಲ. ಮತ್ತು ಶಂಕರತ್ವಕ್ಕೆ ನೀ ಬರ್ಬೇಕಾದ್ರ ಕಿಂಕರತ್ವ ಆಗ್ಬೇಕು. ಕಿಂಕರತ್ವ ಅಂದ್ರೆ ಮೊದಲು ಸಣ್ಣವಂತ ತಿಳ್ಕೊಂಡಿರ್ಬೇಕು. ಶರಣರನ್ನು ನೋಡಿದ್ರ ಏನಪ್ಪಾ ಜಗತ್ತಿನ ಕಲ್ಯಾಣ ಮಾಡೋರು ಅಂತ ಕಣ್ಣೀರು ಬರ್ಬೇಕು. ಇವ್ರಿಗೆ ಶಂಕರತ್ವ ಬರ್ತದ, ಇಲ್ಲ ಬರುದಿಲ್ಲ. ಯಾವಾಗ ಸಿದ್ಧಾರೂಢಪ್ಪ ಅವ್ರ ಏನಂದ್ರು, ನಾನು ಓಂ ನಮ ಶಿವಾಯ ಅನ್ನೋ ಮಂತ್ರ ಈ ಜಗತ್ತಿನೊಳಗ ಉಳಿಸಿ ಹುಬ್ಬಳ್ಳಿ ಶಾರದೊಳಗ, ಈ ಕರ್ನಾಟಕ ಭಾರತ ದೇಶದೊಳಗ ಶಿವ ಎನ್ನಿಸಿ ಈ ಜಗತ್ತಿನೊಳಗ ಕಲ್ಯಾಣ ಮಾಡ್ತೇನೆ ಅಂತ ಮಾತು ಕೊಟ್ರು ಸಿದ್ಧಾರೂಢಪ್ಪ. ಅವಾಗ ಇವ್ರು 4 ಮಂದಿ ಕೂಡಿ ತಿರುಪತಿ ವೆಂಕಟೇಶ ಮಹಾರಾಜರನ್ನ ಕೇಳಿದ್ರು. ವೆಂಕಟೇಶಪ್ಪನ ಕೇಳಿದ್ರು, ತಿರುಪತಿ ವೆಂಕಟಪ್ಪನ ಕೇಳಿದ್ರು, ನೀ ಏನ್ ಮಾಡ್ತಿಪ್ಪ ವೆಂಕಟೇಶ್ವರ? ಮತ್ ನಾವು 4 ಮಂದಿ ಒಪ್ಕೊಂಡಿವಿ, ನೀ ಏನ್ ಕೆಲಸ ಮಾಡ್ತಿ ಅಂತ ಕೇಳಿದ್ರು ತಿರುಪತಿ ವೆಂಕಟೇಶನ್ನ. ತಿರುಪತಿ ವೆಂಕಟೇಶ್ ಏನ್ ಹೇಳಿದಾರಿ, ನೀವು 4 ಮಂದಿ ಇಷ್ಟೆಲ್ಲಾ ಜನಗಳನ್ನ ಸಮೋಗನ್ನ ಮಾಡಿ ಕಲ್ಯಾಣ ಮಾಡಾಕ ಇಷ್ಟೆಲ್ಲಾ ಮಾಡಿರಿಪ್ಪ. ನಿಮಗ 4 ಮಂದಿಗೇನು ಮಿಕ್ಕ್ಯಾವಲ್ಲ, ಏನ್ ಹೇಳ್ತಾರೋ, ನಿಮಗ 4 ಮಂದಿಗೇನ್ ಮಿಕ್ಕ್ಯಾವಲ್ಲ, ಅವನ ನನ್ನ ಕಡೆ ಕಳಿಸ್ಬಿಡ್ರಿ, ನಾ ತಲೆ ಬೋಳಿಸಿ ಕೈ ಬಿಟ್ಟು ಬಿಡ್ತೇನೆ ಅಂದ. ಏನಂದ? ನನ್ನ ಕಡೆ ಬಿಡ್ರಿ, ತಲೆ ಬೋಳಿಸಿ ಕೈ ಬಿಟ್ಟು ಬಿಡ್ತೇನೆ ಅಂತ. ಅಂದ್ರೆ ತಲೆ ಬೋಳಿಸಿದ್ರಿ ಅಂದ್ರ ಇದು ರಾಮನಾಮ ಬರ್ತೈತೆ? ಇಲ್ಲ. ಯಾವಾಗ ಪರಮಾತ್ಮನ ಚಿಂತನೆ ಮಾಡ್ಬೇಕಾದ್ರೆ ಸದಾ ಕಾಲ ಅವನ್ನ ಸ್ಮರಣ ಮಾಡೋದು. ನೀವು ಅಡಿಗೆ ಮಾಡುವಾಗ ರಾಮ ರಾಮನ್ರಿ, ಕೆಲಸ ಮಾಡುವಾಗ ರಾಮನ್ರಿ. ನಮಗ್ ಪುರುಸೊತ್ತಿಲ್ಲ ಅಂತೀರಿ, ಬಾಯಿಗೇನ್ ಪುರುಸೊತ್ತೈತಿಲ್ಲ, ಬಾಯಿಗೇನ್ಕಿ ಖಾಲಿ ಇರ್ತೈತಿ, ಹೌದಿಲ್ಲ? ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಂದ್ರ ಪರಮಾತ್ಮನ ಶಿವ ಮಾಡ್ಬೇಕಾದ್ರ ರಾಮನಂತನೇ ಚಿಂತನೆದೊಳಗ ಚಿಂತನೆ ಮಾಡಿದ್ದ ಖರೆ ಇತ್ತಂದ್ರ ಪರಮಾತ್ಮ ಏನಂತಾನ, ನಿನಗ ಮೇಲ್ಡೆ 2 ಕಣ್ಣು ಕೊಟ್ಟೆ ನಾನ್ ನಿನಗೆ, ಈ 2 ಕಣ್ಣಿಲಿಕ್ಕೂ ನಡಿತೈತಿ, ಹೃದಯದ ಕಣ್ಣ ನಿನಗೆ ಬೆಳಕಾಗ್ತೈತಿ ಅಂತ. ಹೃದಯದ ಕಣ್ಣು ಬೆಳಕಾಗ್ಬೇಕಲ್ಲ. ಹೃದಯದ ಕಣ್ಣು ಬೆಳಕಾಗಬೇಕಾದ್ರೆ ಹೆಂಗ್ರಿ? ಒಬ್ಬ ರಾಜ ಇದ್ದ. ಆ ರಾಜನಿಗೆ 3 ಮಂದಿ ಮಕ್ಕಳಿದ್ರು. ನನಗ್ ಹಿರೇತಾನ ಕೊಡ ಅಂತ ಕೇಳಾತ್ರಿ. ಆ ರಾಜ 3 ಮಂದಿ ಮಕ್ಕಳಿಗೆ ಏನಂದ, ನೋಡಪ್ಪ ರಾಜ ಕಡೆ ಕೊಡ್ತೇನಿ, ನೀವು ಹೊತ್ತು ಹೊಂಡು ಕೊಡ್ದ. ಈಗ 6 ಗಂಟೆ ಆಗೈತೆ, 6 ಗಂಟೆಯಿಂದ ಮುಂಜಾನೆ 6 ಗಂಟೆ ಮಟ್ಟ ಅಂದ್ರ ಯಾರ್ಯಾರು ಏನ್ ಗಳಿಸ್ತಿರಲ್ಲ 3 ಕೋಲಿ ಕೊಡ್ತೀನಿ. ಆ 3 ಕೋಲಿ ಒಳಗೆ ತುಂಬ್ರಿ. ಅದ್ರ ಮ್ಯಾಗ ನಾನು ಇಣ್ಕೋರಿ ತಗೊಂಡು ನಿಮ್ಗ ರಾಜಭಾರವನ್ನ ನಿಮಗೆ ಇದನ್ನ ರಾಜಶಾಸನ ಮ್ಯಾಲ ಕುಂದಿರ್ಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಏನ್ ಮಾಡಿದಾರಿ, ಯಾರ ಸಂಪತ್ತು ಮಗ ಒಬ್ಬ ಬಂಗಾರನ ತುಂಬಿಟ್ಟಾರಿ. ಅದ್ರೊಳಗ ಬಂಗಾರನ ತುಂಬಿಟ್ಟ ಅಂದ್ರೆ ಯಾರೆಷ್ಟು ಗಳಿಸ್ಯಾರ ಅದ್ರ ಮ್ಯಾಗ ಕೊಡ್ತಾನ ತಂದಿ ರಾಜ್ಯವನ್ನ ಅಂತೇಳಿ ತುಂಬಿದ. ಅವಾಗ ಒಬ್ಬ ಏನ್ ಮಾಡಿದ, ರೊಕ್ಕ ಕಾಳು ಕಡಿಗಳು ಎಲ್ಲ ತುಂಬಿದ ಒಂದು ಕೂಲಿ ಒಳಗ. ಅದ್ರೊಳಗೊಬ್ಬ ಸಣ್ಣ ಮಗ ಇದ್ದಾರಿ. ಅವೇನ್ ಮಾಡಿದ, ಆ ಕೂಲಿ ಒಳಗ ಏನ್ ಮಾಡಿದ ಅಂದ್ರೆ ಒಂದು ಪಣತಿ ಹಚ್ಚಿಟ್ಟಾರಿ. ಏನ್ ಹಚ್ಚಿಟ್ಟ? ಒಂದು ಪಣತಿಯನ್ನ ಹಚ್ಚಿಟ್ಟ. ಪಣತಿ ಹಚ್ಚಿಟ್ಟ. ಬೆಳಗ್ಗೆ 6 ಗಂಟೆ ರಾಜ ಕೇಳಿದ, ನೋಡ ಪುತ್ರರೇ, ಮತ್ ನೀವೇನು ಗಳಿಸಿರಿ ಅದನ್ನ ತೋರಿಸ್ರಿ. ಅವಾಗ ಒಬ್ಬ ತೋರಿಸಿದ, ಬಂಗಾರನ್ನ ತೋರಿಸಿದ, ಕೋಲಿ ತುಂಬಾ ಬಂಗಾರ ಬಿಟ್ಟಿದ್ದ. ಒಬ್ಬ ತೋರಿಸಿದ,
ರೊಕ್ಕ ಧಾನ್ಯಗಳನ್ನೆಲ್ಲ ತೋರಿಸಿದ. ಅವಾಗ ನೀ ಏನು ಗಳಿಸಿಪ್ಪ ಅಂತ ಕೇಳಿದ್ರು ಸಣ್ಣ ಮಗನ. ಸಣ್ಣ ಮಗ ಏನ್ ಮಾಡಿದ್ದಾರಿ, ಎಣ್ಣೆ ಹಾಕಿ ಪಣತಿ ಒಳಗ ದೀಪ ಹಚ್ಚಿಟ್ಟಿದ್ದ. ದೀಪ ಹಚ್ಚಿಟ್ಟಿದ್ದ. ಅಲ್ಲೋ ಇವ್ರು ಬೇಕಾದ್ ಬೇಡದ್ ಗಳಿಸ್ಯಾರ, ನೀ ಏನ್ ಗಳಿಸಿ ಬರೇ ಪಣತಿ ಹಚ್ಚಿಟ್ಟಿ ಅಲ್ಲ ಅಂದಾರಿ ರಾಜ. ಅವಾಗ ಹುಡುಗ ಹೇಳಿದಾರಿ ಮಗ ಏನಂತ, ನೋಡಪ್ಪ ಸಂಪತ್ತು ಗಳಿಸಾಕ್ ಬರ್ತೈತಿ, ಧಾನ್ಯಗಳು ಗಳಿಸ್ಬಹುದು, ಇವತ್ತ ಬಂಗಾರ ರೊಕ್ಕಗಳ ರಾಜ್ಯಗನ್ನ ಗಳಿಸ್ಬಹುದು, ಈ ಬೆಳಕು ಗಳಿಸ್ಬೇಕು ಮೊದಲು ಅಂದಂತ. ಈ ಹೃದಯದ ಬೆಳಕ ಹತ್ತಲಿಲ್ಲ ಅಂದ್ರೆ ಇದೆಲ್ಲ ಗಳಿಸಿದ್ರು ಇದು ಉಪಯೋಗ ಇಲ್ಲ ಅಂದಂತ ಹೇಳಿದ. ಅವಾಗ ರಾಜ ಏನ್ ಮಾಡಿದ, ನನಗೂ ಅರಿವಿನ ಜ್ಞಾನ ಮಾಡಿಕೊಟ್ಟಪ್ಪ ಅಂತ ಹೇಳಿದಂತ ಮಗನಿಗೆ. ನನಗೂ ಅರಿವಿನ ಜ್ಞಾನ ಮಾಡಿಕೊಟ್ಟಿ, ಮತ್ತ ನನ್ನ ಹೃದಯದ ಬೆಳಕು ಹತ್ತಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ. ನಿನ್ನ ಹೃದಯದ ಬೆಳಕು ಹತ್ತಬೇಕಾದ್ರೆ ಭಗವಂತನ ಮೊದಲು ನೀ ಸದಾ ನೆನಸುದು ಕಲಿ. ಕಲ್ತಿದ್ದ ಖರ ಇದ್ರ ನಿನ್ನ ಹೃದಯದ ಬೆಳಕು ಹತ್ತತಿ, ಅವಾಗ ನಿನಗೆ ಜ್ಞಾನ ಉಪಯೋಗ ಪ್ರಯೋಗ ಆಗ್ತತಿ ಅಂತ ಹೇಳಿದ್ರು. ಅದಕ್ಕೆ ನೀವೇನ್ ಗಳಿಸುದ್ರಿ ಅಂದ್ರ ಮೊದಲು ಹೃದಯದ ಬೆಳಕು ಹತ್ತಬೇಕು. ಹೃದಯದ ಬೆಳಕು, ಹೃದಯದ ಬೆಳಕು ಹತ್ತಲಿಲ್ಲ ಅಂದ್ರೆ ನೀ ಯಾವ ಸಿರಿ ಸಂಪತ್ ನಿನ್ ಹಿಂಬಾಲಿ ಬರೋದೈತಿ? ನಿನ್ ಹಿಂಬಾಲಿ ಏನು ಬರುದಿಲ್ಲ. ನಿನ್ನ ಆಸಿಸಿ ಬಿಲ್ಡಿಂಗ್ ಬರುದಿಲ್ಲ, ನಿನ್ನ ಹೊಲ ಮನಿ ಬರುದಿಲ್ಲ, ಏನು ಬರುದಿಲ್ಲ. ನೀ ಹೃದಯದ ಬೆಳಕು ಹಚ್ಚಿ ಪರಮಾತ್ಮನ ನಾಮಸ್ಮರಣ ಮಾಡಿದರೆ ಏನಂತಾನಿಲ್ಲಿ, ಒಂದು ಚುಮ್ಮಣಿಗೆ ಓದು ಒಂದು ಚುಮ್ಮಣಿಗೆ ಹಾಕಿದ್ರೆ ಹೆಂಗ್ ಹತ್ತಲ್ಲ, ಸಂತರು ಶರಣರಂದ್ರ ಒಬ್ಬರ್ಲಿಂದ ಒಬ್ಬರಿಗೆ ಬೆಳಕು ಹಚ್ಚವ್ರು. ಇವ್ರು ರಾಮ ನಾಮ ಹಚ್ಚಿ ಬೆಳಕನ್ನ ಉಲ್ಲೇಖ ಮಾಡವರು. ಇಂಥವ್ರು ಬೆನ್ನ ನೀವು ಹತ್ತಿದ್ರ ನಿಮ್ಮ ಹೃದಯದ ಬೆಳಕ ಆಗ್ತತಿ, ಜಗತ್ನಾಗ ನಿಮಗ್ ಕಲ್ಯಾಣ ಆಗ್ತತಿ ಅಂತ ಹೇಳಿ ಇಲ್ಲಿ ಬಂದಾರ ಪುಣ್ಯಾತ್ಮರೇ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಯತಜ್ಞಾನ ಮಿತಿ ಪ್ರತ್ಕೋ ಅಜ್ಞಾನಂ ಯದಂತು ಅನ್ನಿತ ಅಂತ ಹೇಳುತ್ತಾ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಸೇವೆ ಇಲ್ಲಿ ತನ ಕುಂತು ಕೇಳಿರಿ. ಪರಮಾತ್ಮ ಸದಾವ ಕಾಲ ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನನ್ನ ಪ್ರವಚನ ಕಿರಂ ಕೊಡ್ತೀನಿ.